ಫೈನಲಿ 1 ಅವರ್ಗೆ ಬಂದ್ವಿ. ನೈಟೆಲ್ಲ ಜರ್ನಿ ಮಾಡಿ 6:30ಗೆ ಹತ್ತಿದ್ದು ಸಾಯಂಕಾಲ. ಬಿಟ್ಟಮ್ಮ ಹಾಯ್. ಸೊ ಈಗ ಹೊರಟ್ವಿ. ಹಾಯ್. ಸೊ ಈಗ ನೆಕ್ಸ್ಟು ರೂಮು 12 ಗಂಟೆ ಇದೆ ಚೆಕ್-ಇನ್ನು. ಏನು ಮಾಡೋದಂತ ಗೊತ್ತಿಲ್ಲ, ನೋಡೋಣ ಹೇಗಿದೆ ಅಂತ. ವಾತಾವರಣ ಬಿಸಿ ಬಿಸಿಯಾಗಿದೆ ಅಲ್ವಾ, ಚಳಿಲ್ಲ ಏನಿಲ್ಲ. ಸೊ ನೋಡೋಣ ಗೈಸ್ ಏನು ಮಾಡೋದು ಅಂತ. ಫಸ್ಟು ಸ್ವಲ್ಪ ರೂಮಲ್ಲಿ ಲಗೇಜ್ ಇಟ್ಬಿಟ್ಟು ಫ್ರೆಶ್ ಅಪ್ ಆಗುವುದಾ ಅಥವಾ ಏನು ಮಾಡ್ತಾರೆ ನಮ್ಮ ಹಸ್ಬೆಂಡ್, ಏನು ಹೇಳ್ತಾರೆ ಅಂತ. ಸೊ ಈಗ ನೆಕ್ಸ್ಟು ಟ್ರೈನು ಹೋಗ್ತಾ ಇರೋದು ಇದಕ್ಕೆ ಹೋಗುತ್ತೆ ಅನ್ಸುತ್ತೆ. ಇದು ಲಾಸ್ಟ್ ಬಂದು ಯಾವುದ್ರಿ, ಕಾರವಾರ ಲಾಸ್ಟ್ ಇದೆ. ಪಂಚಗಾಮಿ ಎಕ್ಸ್ಪ್ರೆಸ್ ಇದು. 3 AC ಮಾಡ್ಕೊಂಡು ಹೋಗಿದ್ವು. ಸೊ ಗೈಸ್ ಆಟೋ ಬುಕ್ ಮಾಡಿಕೊಂಡು ಹೋಟೆಲ್ ಕಡೆ ಹೊರಟ್ವಿ. ನಾವು ಬುಕ್ ಮಾಡಿರೋದು ಲ್ಯಾವೆಂಡರ್ LET. ಸೊ ರೈಲ್ವೆ ಸ್ಟೇಷನಿಂದ ಒಂದು 200-300 ಮೀಟರ್ಸ್ ಇದೆ. ಲಗೇಜ್ ಎಲ್ಲ ಎತ್ಕೊಂಡು ಹೋಗೋಕ್ಕೆ ಆಗೋದಿಲ್ಲ ಅಂದ್ಬಿಟ್ಟು ಆಟೋ ಬುಕ್. ಸೊ ಗೈಸ್ ಈಗ ಲ್ಯಾವೆಂಡರ್ ಎಲಿಟ ಹೋಟೆಲ್ಗೆ ಬಂದ್ವಿ. ಆ್ಯಂಡ್ ಇಲ್ಲೆಲ್ಲ ಚೆಕ್ಕಿಂದು ಪ್ರಾಸೆಸ್ ಎಲ್ಲ ಮುಗಿಸ್ಕೊಂಡು ನಾವು ನಮ್ಮ ರೂಮ್ ಕಡೆ ಹೊರಟ್ವಿ. ಆ್ಯಂಡ್ ಲಿಫ್ಟು ಕೂಡ ತುಂಬ ಅಂದರೆ ಗ್ಲಾಸ್ ಲಿಫ್ಟ್ ಇತ್ತು, ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ. ಸೊ ಹಿಂದ್ಗಡೆ ನಮಗೊಂದು ಒಳ್ಳೆಯ ವ್ಯೂ ಕೂಡ ಸಿಕ್ತು. ಆ್ಯಂಡ್ ನೀಟ್ನೆಸ್ ಎಲ್ಲ ತುಂಬಾ ಚೆನ್ನಾಗಿದೆ ಗೈಸ್, ತುಂಬಾ ಇಷ್ಟ ಆಯಿತು ಹೋಟೆಲ್. ಚೆನ್ನಾಗಿ ರಾತ್ರಿ ಹೊತ್ತು ಚೆನ್ನಾಗಿ ಕಾಣಿಸುತ್ತೆ. ಸೊ ಗೈಸ್ ಇದೆಲ್ಲ ಟಚ್ ಸಿಸ್ಟಮ್ ಇದೆ. ಇದು ಬೆಲ್ ಮಾಡಿದ್ರೆ ಬೆಲ್ ಆಗುತ್ತೆ. ಸೊ ಇದು ನಮ್ಮ ರೂಮ್ಗೆ ಎಂಟರ್ ಆಗೋಣ. ಸೊ ಮೊದಲಿಗೆ ಇದು ಬಾತ್ರೂಮ್ ಅನಿಸುತ್ತೆ. ಆ್ಯಂಡ್ ಬಾತ್ರೂಮ್ ಕೂಡ ತುಂಬ ಕ್ಲೀನಾಗಿದೆ ಗೈಸ್. ಸೊ ನೋಡಿ, ಅದು ಬೇಗ ಕ್ಲೋಸ್. ಸೊ ಇದು ಬಾತ್ರೂಮ್, ಶವರ್ ಇದೆ ಆ್ಯಂಡ್ ಎಲ್ಲ ತುಂಬ ಕ್ಲೀನಾಗಿ ಇಟ್ಟಿದ್ದಾರೆ. ಸೊ ಎಲ್ಪ ಚಿನ್ನ ಕಮ್ ದಿಸೆ. ಸೊ ಇದು ಆದಮೇಲೆ ನೆಕ್ಸ್ಟು ನಾವು ಇಲ್ಲೊಂದು ಕಬೋರ್ಡ್ ಕೊಟ್ಟಿದ್ದಾರೆ ಚಿಕ್ಕದು. ಸೊ ನೋಡ್ತಾ ಇದ್ದೀರಾ, ಇದು ಲಗೇಜ್ ಏನಾದರೂ ಯೂಸ್ ಮಾಡಿರೋ ಬಟ್ಟೆ ಇಟ್ಕೋಬೋದು ಅಥವಾ ಯೂಸ್ ಆಗದೆ ಇರೋದು ಕೂಡ ಮಾಮೂಲಿ ಲಗೇಜ್ ಎಲ್ಲ ಇಡ್ಬೋದು. ಆ್ಯಂಡ್ ಇಲ್ಲೊಂದು ಚಿಕ್ಕ ಟೇಬಲ್ ಕೊಟ್ಟಿದ್ದಾರೆ, ಬೆಡ್ ಟೇಬಲ್. ಆ್ಯಂಡ್ ಇದು ಬೆಡ್ ಇದು. ಆ್ಯಂಡ್ ಇದು ಮಿರರ್ ಇದೆ ಇದು. ಸೊ ಒಂದು TV ಇದೆ ಆ್ಯಕ್ಚುಲಿ, ನೋಡ್ತಾ ಇದ್ದೀರಲ್ಲ. ಆ್ಯಂಡ್ ಇಲ್ಲೊಂದು ಟೀ ಪಾಟ್ ಥರ ಕೊಟ್ಟಿದ್ದಾರೆ, ಚೇರ್ ಇದೆ. ಆ್ಯಂಡ್ ಇಲ್ಲೊಂದು ಟೇಬಲ್, ಸೊ ಏನಾದರೂ ಇಟ್ಕೋಬೋದು. ಆ್ಯಂಡ್ ಇಲ್ಲಿ ಚಾರ್ಜಿಂಗ್ ಪಾಯಿಂಟ್ ಇದೆ. ಆ್ಯಂಡ್ ಇಲ್ಲೊಂದು ಫೋನ್ ಇದೆ. ಸೊ ಅದೇ ಮಾಮೂಲಿ ಇಲ್ಲಿಂದ ಕಾಲ್ ಮಾಡಿದ್ರೆ ಏನಾದರೂ ಸರ್ವಿಸ್ ಬೇಕಂದ್ರೆ ಅವ್ರು ಬರ್ತಾರೆ. ಆ್ಯಂಡ್ ಇಲ್ಲಿ ಒಂದು ದೊಡ್ಡ ವಿಂಡೋ ಸ್ಕ್ರೀನ್ ಕೊಟ್ಟಿದ್ದಾರೆ, ಫುಲ್ ಗ್ಲಾಸ್ ಸಿಸ್ಟಮ್ ಗೈಸ್, ಸೂಪರಾಗಿದೆ. ವಾವ್, ವ್ಯೂ ತುಂಬಾ ಚೆನ್ನಾಗಿದೆ ಗೈಸ್, ಫುಲ್ ಗ್ರೀನರಿ ಇದೆ. ನನ್ನ ಹಸ್ಬೆಂಡ್ ಓಪನ್ ಮಾಡ್ತಿದ್ದಾರೆ, ಲಾಕ್ ಆಗಿದೆ ಅನಿಸುತ್ತೆ. ಸೊ ಗೈಸ್ ನೋಡ್ತಾ ಇದ್ದೀರಾ, ವಾವ್ ಸಖತ್ತಾಗಿದೆ ಅಲ್ವಾ. ಒಂದು ಚಿಕ್ಕ ಸೀಲಿಂಗ್ ಲೈಟ್ ಇದೆ. ಆ್ಯಂಡ್ ರೈಲ್ವೆ ಸ್ಟೇಷನ್ಗೆ ಇಲ್ಲಿಗೆ ಎಷ್ಟು ರೀ, 300 ಮೀಟರ್ಸ್ ಆಗ್ಬೋದಾ? 300 ಮೀಟರ್ಸ್ ಆಗುತ್ತೆ. ಸೊ ಇದು ಹಾಂ, ಬಿಸಿಲು ಕೂಡ ಹೇಳಬೇಕಾ, ಇಲ್ಲಿ ಮೊದಲೇ ಕೋಸ್ಟಲ್ ಏರಿಯಾ, ಬಿಸಿಲಿದ್ದೇ ಇರುತ್ತೆ. ಆ್ಯಂಡ್ ಇದು ಸ್ವಲ್ಪ ಓಪನ್ ಮಾಡಿರಿ ನೋಡೋಣ. ಸೊ ಗೈಸ್ ನೋಡಿ, ಇದು ನಾಳೆ ನಾವು 12 ಗಂಟೆಗೆ ಚೆಕ್ಔಟ್ ಆಗಿ, ಬಿಕಾಸ್ ಇಲ್ಲಿ 1 ಅವರದೆಲ್ಲ 1 ಡೇಲಿ ಎಕ್ಸ್ಪ್ಲೋರ್ ಮಾಡ್ಬೋದಲ್ವಾ. ಒನ್ ಡೇ ಅಷ್ಟೇ, ಗೋಕರ್ಣ ಎಲ್ಲ 1 ಡೇ ಸಾಕು. ಅದಕ್ಕೆ 1 ಡೇ ನೈಟ್ ಟುಡೇ ನೈಟ್ ಅಷ್ಟೇ. ಗೋಕರ್ಣ ಚೆಕ್ಔಟ್ ಆಗಿ ಗೋಕರ್ಣ 2 nights. ಸೊ ರೆಂಟ್ ಎಷ್ಟು ಹೌದು ಬೈಕ್ ರೆಂಟ್ ರೀ? 500 ಪರ್ ಡೇ. ಪೆಟ್ರೋಲ್ ಎಲ್ಲ ನಮ್ಮದೇ? ಪೆಟ್ರೋಲ್ ನಮ್ಮದು. ಸೊ ಗೈಸ್ ಹಾಂ, ಬೈಕ್ದು ನಮ್ಮದೇ ರೆಂಟು. ಹೋಟೆಲ್ ಅವರೇ ಬೈಕ್ ರೆಂಟ್ದು ನಂಬರ್ ಕೊಡ್ತಾರೆ, ಅವರೇ ಇಲ್ಲೇ ತಂದು ಡೆಲಿವರಿನೂ ಕೊಡ್ತಾರೆ. ಸೊ ಆಗಲೇ ನನ್ನ ಮಗ ಶುರು ಮಾಡಿದ್ದಾನೆ ತಯ್ಯತಕ್ಕ ಅಂತ. ಸೊ ಟಯರ್ಡ್ ಆಗಿದ್ದೀವಿ ಗೈಸ್ ನೋಡಿ, ಫುಲ್ಲು ಟಯರ್ಡ್. ಈಗ ಹೋಗಿ ಸ್ನಾನ ಮಾಡಿ ರೆಡಿಯಾಗಿ ನೋಡೋಣ ಯಾವ ಪ್ಲೇಸ್ಗೆ ಹೋಗೋಣ, ಏನೇನು ಸಿಗುತ್ತೆ ಅಂತ ನೋಡೋಣ.
ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಹೆಸರು ನಂದಿನಿ ಪ್ರಮೋದ್. ಎಲ್ಲರೂ ಹೇಗಿದ್ದಾರೆ? ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಭಾವಿಸ್ತೀನಿ. ಆ್ಯಂಡ್ ಎಸ್, ಇವತ್ತು ಹೊನ್ನಾವರಕ್ಕೆ ನಾವು ಹೋಗ್ತಾ ಇರೋದು. ಇವಾಗ ಸದ್ಯಕ್ಕೆ ನಾವು ಒಂದು ಬೀಚ್ ನೋಡೋಣ ಅಂತ ಅಂದ್ಕೊಂಡಿದ್ದೀವಿ. ಒಂದು ಮ್ಯಾಂಗ್ರೋವ್ ಫಾರೆಸ್ಟ್ ಇದೆ, ಅದು ನೋಡ್ಬೇಕಂತ ಅಂದ್ಕೊಂಡಿದ್ದೀವಿ. ಹಾಗೆ ದೇವಸ್ಥಾನ, ಇಡಗುಂಜಿ ಗಣೇಶ ದೇವಸ್ಥಾನ ನೋಡ್ಬೇಕಂತ ಅಂದ್ಕೊಂಡಿದ್ದೀವಿ. ಸೊ ಸ್ನಾನ ಎಲ್ಲ ಆಯಿತು. ಈ ಡ್ರೆಸ್ಸು ಆಲ್ರೆಡಿ ನಾನು ನಿಮಗೆ ಲಾಸ್ಟ್ ವೀಡಿಯೋದಲ್ಲಿ ತೋರಿಸಿದ್ದೀನಿ. ಕುರ್ತಾ ಸೆಟ್ ಹಾಕ್ಕೊಂಡಿದ್ದೀನಿ. ಸೊ ತುಂಬ ಮೆತ್ತಗಿದೆ. ಇವಾಗ ತುಂಬ ಅಂದರೆ ತುಂಬಾ ಬಿಸಿಲು. ಸೊ ಮೆತ್ತಗಿದೆ ಅಂತ ಹಾಗೆ ನಾನು ಕುರ್ತಾ ಹಾಕ್ಕೊಂಡಿದ್ದೀನಿ. ಸೊ ಈಗ ನಾನು ಗೆಟ್ ರೆಡಿ. ನಾನು ಏನು ಅಪ್ಲೈ ಮಾಡ್ತೀನಿ ಈಗ ಸದ್ಯಕ್ಕೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಸೊ ಇದು ಸನ್ಸ್ಕ್ರೀನ್ ನಾನು ಯೂಸ್ ಮಾಡ್ತಿರೋದು. ಸೊ ದಯವಿಟ್ಟು ಮನೇಲಿದ್ದರೂ ಅಷ್ಟೇ, ಹೊರಗಡೆ ಇದ್ದರೂ ಕೂಡ ಅಷ್ಟೇ, ನಿಮ್ಮ ಸನ್ಸ್ಕ್ರೀನ್ನ ನೀವು ಯೂಸ್ ಮಾಡಿ. ಸೊ ಬಿಕಾಸ್ ಈಗಂತೂ ತುಂಬಾ ಬಿಸಿಲಿದೆ. ಈ ಕಡೆ ಬಾ ಮನೆ. ಈಗಂತೂ ತುಂಬಾ ಬಿಸಿಲಿದೆ. ಸೊ ಸನ್ಸ್ಕ್ರೀನ್ನ ಮಸ್ಟ್ ಆ್ಯಂಡ್ ಶುಡ್. ಮನೇಲಿದ್ರೂ ಕೂಡ ನೀವು ಸನ್ಸ್ಕ್ರೀನ್ನ ಯೂಸ್ ಮಾಡಿ. ಆಮಮ್ಮ, ನನ್ನ ಮಗಂದು ರೆಡಿ ಆಯಿತು. ಸೊ ತೋರಿಸ್ಬಿಡ್ತೀನಿ ನೋಡಿ. ಅದು ರೆಡಿ ಆಯಿತು. ಆ್ಯಂಡ್ ಸನ್ಸ್ಕ್ರೀನ್ ಆದಮೇಲೆ ನಾನು ಮಾಯ್ಶ್ಚರೈಸರ್ ಯೂಸ್ ಮಾಡ್ತೀನಿ. ಆಗೋಗಿದೆ ಗೈಸ್. ಸೊ ಇದು ನಿಯೋ ಹೈಡ್ರೇಟ್. ನಾನು ತುಂಬ ಸಲ ವಿಡಿಯೋದಲ್ಲಿ ಆಲ್ರೆಡಿ ತೋರಿಸಿದ್ದೀನಿ. ಇದು ತುಂಬಾ ಚೆನ್ನಾಗಿದೆ ಆ್ಯಂಡ್ ಹೆವಿನೆಸ್ ಇರೋದಿಲ್ಲ, ಸಾಫ್ಟ್ ಆಗಿದೆ. ಸೊ ಹಚ್ಕೊಂಡು ಒಂದು 2 ನಿಮಿಷ ಬಿಟ್ಟು, ನಾನಿಲ್ಲಿ ಫೌಂಡೇಶನ್ ಯೂಸ್ ಮಾಡ್ತಿಲ್ಲ ಗೈಸ್. ನಾನು ಜಸ್ಟ್ ಕಾನ್ಸಿಲರ್ನ ಹಾಕೋತಾ ಇದ್ದೀನಿ. ಬಿಕಾಸ್ ಬೇಸ್ಗೆ ಜಾಸ್ತಿ ಹೆವಿ ಕಾನ್ಸಿಲರ್ ಮತ್ತು ಫೌಂಡೇಶನ್ ಈ ಥರ ಹಾಕೊಂಡ್ರೆ ತುಂಬಾ ಚೆನ್ನಾಗಿರೋದಿಲ್ಲ. ಮತ್ತು ನನ್ನ ಮಗ ಕಿರ್ಚ್ತಾ ಇದ್ದೀನಿ, ದಯವಿಟ್ಟು ಕ್ಷಮೆ ಇರಲಿ. ಮತ್ತು ಶಕೆಗೆ ಅದು ಎಲ್ಲ ಮೇಕಪ್ಪು ಹಾಳಾಗೋಗ್ಬಿಡುತ್ತೆ. ಒಂದು 2 ನಿಮಿಷ. ಇದಾದಮೇಲೆ ನಾನು ಕಾನ್ಸಿಲರ್, ಇನ್ಸೈಡ್ ಕಾನ್ಸಿಲರ್ ಯೂಸ್ ಮಾಡ್ತೀನಿ. ಸೊ ಜಸ್ಟ್ ನಾನು ಕಣ್ಣು ಕೆಳಗಡೆ, ಇಲ್ಲಿ ನೋಸ್ ಹತ್ರ. ಆ್ಯಂಡ್ ನನಗೆ ಆ್ಯಕ್ನಿ ಮಾರ್ಕ್ಸ್ ಇದೆ. ಸೊ ಯೂಶ್ವಲಿ ನಾನು ಏನಾದರೂ ಪೀರಿಯಡ್ಸ್ ಆದಾಗ ಪಿಂಪಲ್ ಬಂದುಬಿಡುತ್ತೆ ಗೈಸ್. ಅದು ಪಿಂಪಲ್ ಬಂದು ಮಾರ್ಕ್ಸ್ ಹಾಗೆ ಉಳ್ಕೊಬಿಡುತ್ತೆ. ಅದು ಒಂದು 10 ದಿನ ಆದ್ರೂ ಹೋಗೋದಿಲ್ಲ. ಆ್ಯಂಡ್ ನೀಟಾಗಿ ಈ ಥರ ಬ್ಲೆಂಡ್ ಮಾಡ್ಕೋತೀನಿ. ಸೊ ಜಸ್ಟ್ ಅಷ್ಟೇ, ನಾನು ಬೇರೆ ಏನು ಯೂಸ್ ಮಾಡೋದಿಲ್ಲ. ಸೊ ನೀವು ಟ್ರಿಪ್ಪಿಂದ ಬಂದಮೇಲೆ ಫೇಸ್ ವಾಶ್ ಮಾಡೋದು ಮಾತ್ರ ಮರೆಯೋಕ್ಕೆ ಹೋಗ್ಬೇಡಿ. ಬಿಕಾಸ್ ನೀವು ಇನ್ ಕೇಸ್ ನೀವೇನು ಮಾಡ್ಕೊಂಡಿಲ್ಲ ಕೂಡ ಅಷ್ಟೇ, ಫೇಸ್ ವಾಶ್ ತುಂಬಾ ಮುಖ್ಯ. ಡರ್ಟಿ ಎಲ್ಲ ಹಾಗೇ ಇರುತ್ತೆ ಗೈಸ್. ಈ ಥರ ನೀಟಾಗಿ ಬ್ಲೆಂಡ್ ಮಾಡ್ಕೋಬೇಕಾಗುತ್ತೆ. ಸ್ವಲ್ಪ ಲೈಟಾಗಿ ಪೌಡರ್ ಅಪ್ಲೈ ಮಾಡ್ತೀನಿ, ಜಸ್ಟ್ ಸಿಂಪಲ್ ಲೈಟಾಗಿ. ಸೊ ಇದಾದಮೇಲೆ ನಾನು ನೆಕ್ಸ್ಟು ಐಬ್ರೋ ಪೆನ್ಸಿಲ್ನ ಯೂಸ್ ಮಾಡ್ತೀನಿ. ಸೊ ನಾನು ನೀಟಾಗಿ ಅಪ್ಲೈ ಮಾಡೋಕ್ಕೆ ಬರಲ್ಲ ಗೈಸ್. ಸೊ ಸರಿ ಮಮ್ಮ, ಎತ್ತಿಕ್ಕಪ್ಪ. ಐಬ್ರೋಸ್ ನಾನು ಮಾಡಿಸ್ಕೊಳ್ಳಿಲ್ಲ. ಬಿಕಾಸ್ ಇನ್ನೇ ನನ್ನ ಬರ್ತಡೇ ಬರ್ತಿದೆ, ಹಾಗಾಗಿ ಒಂದೇ ಸಲ ಮಾಡಿಸ್ಕೊಳ್ಳೋದು ನಾನು ಮಾಡಿಸ್ಕೊಳ್ಳೋಕೆ ಹೋಗಲಿಲ್ಲ. ಆ್ಯಂಡ್ ಅದಕ್ಕಿಂತ ಹೆಚ್ಚಾಗಿ ನನಗೂ ಕೂಡ ಟೈಮ್ ಇರಲಿಲ್ಲ ಗೈಸ್ ಮಾಡಿಸ್ಕೊಡೋದಕ್ಕೆ. ಸೊ ಇದಾದಮೇಲೆ ಲಿಪ್ ಲೈನರ್ ಯೂಸ್ ಮಾಡ್ತೀನಿ. ಸೊ ಲಿಪ್ ಲೈನರ್ ಹಾಕ್ಮೇಲೆ ಈಗ ನಾನು ಲಿಪ್ಸ್ಟಿಕ್ ಯೂಸ್ ಮಾಡ್ತೀನಿ. ಗೈಸ್ ಹಾಗೆ ನಾನು ಐಲೈನರ್ ಇಟ್ಕೊಂಡೆ. ಆ್ಯಂಡ್ ಇದು ಕೂಡ ಸನ್ಸ್ಕ್ರೀನ್ ಗೈಸ್. ಸ್ವಲ್ಪ ನಾನು ನೆಕ್ಗೆ ಮತ್ತು ಹ್ಯಾಂಡಿಗೆ ಅಪ್ಲೈ ಮಾಡ್ಕೊತೀನಿ. ಸೊ ಈಗ ಬಿಸಿಲಿದೆ. ಬಿಟ್ಟುಮ್ಮ.
ಸೊ ಗೈಸ್ ಇಷ್ಟೇ ನಂದು ಸಿಂಪಲ್ ಮೇಕಪ್ ಆ್ಯಂಡ್ ಈಗ ಹೋಗಿ ನಾನು ಸ್ವಲ್ಪ ಹೇರ್ ಎಲ್ಲ ಸೆಟ್ ಮಾಡಿಕೊಂಡು ಈಗ ನಾವು ಶುರು ಮಾಡ್ತೀವಿ. ಸೊ ನಾಳೆ ನಾವು ಅದೇ ನಾನು ಯಾವ ಪ್ಲೇಸ್ಗೆ ಹೋಗಿದೆ ಅಂದ್ಬಿಟ್ಟು ನಾಳೆ ನಿಮಗೆ ಅಪ್ಡೇಟ್ ಮಾಡ್ತೀನಿ, ಪಾರ್ಟ್ 1 ಪಾರ್ಟ್ 2 ಥರ. ಸೊ ನೋಡಿ ಎಂಜಾಯ್ ಮಾಡಿ. ನಿಮಗೆ ಯಾವ ಪ್ಲೇಸಸ್ ಇಷ್ಟ ಆಯಿತು, ಏನು ಇಷ್ಟ ಆಯಿತು ಅಂತ ನನಗೆ ತಿಳಿಸ್ಕೊಡಿ ಅಂತ ಹೇಳ್ತಾ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಬಾಯ್. ಬಿಟ್ಟು ಸೇ ಬಾಯ್.